ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಿವೃತ್ತ ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾಗಿದ್ದಂತ ಎಂಎನ್ ಕಮ್ಮಾರ್ ಸರ್ ಅವರೇ, ಹಿರಿಯ ಗುರುಗಳಾದ ಕೃಷ್ಣಪ್ಪ ರಂಬಾಣಿ ಸರ್ ಅವರೇ, ಹಾಗೂ ಬಸವರಾಜ ಸ್ವಾಮಿ ಸರ್ ಅವರೇ, ರಾಜೇಶ್ವರಿ ಮೇಡಮ್ ಅವರೇ, ಹಾಗೂ ಎಲ್ಲ ನನ್ನ ಶಿಕ್ಷಕ ಬಳಗದವರಿಗೆ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವೊಂದು ಪುಣ್ಯ ಭೂಮಿಯಲ್ಲಿದ್ದೀವಿ ಅಂದ್ರೆ ತಪ್ಪಿಲ್ಲ. ಯಾಕಂದ್ರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ವಿ, ಜಗತ್ತಿನಲ್ಲಿ ಎಷ್ಟೇ ತಂತ್ರಜ್ಞಾನ ಮುಂದುವರೆದರೂ ಕೂಡ ಆಧ್ಯಾತ್ಮದ ಶಕ್ತಿ ಬಹಳ ಮುಖ್ಯವಾಗಿರುತ್ತೆ ಮನುಷ್ಯನಿಗೆ. ತಂತ್ರಜ್ಞಾನದಲ್ಲಿ ನಾವು ಇವತ್ತು ಸಾಕಷ್ಟು ನೋಡ್ರಿ, ಚಂದ್ರನನ್ನ ದಾಟಿವಿ, ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ, ರಾಕೆಟ್ ಅನ್ನ ಕಳಿಸಿದ್ದೀವಿ, ಎಲ್ಲಾ ಸಾಧನೆಯನ್ನ ಮಾಡಿದ್ದೀವಿ. ಇವತ್ತು ನಮ್ಮ ದೇಶದ ವಿಜ್ಞಾನಿಗಳು ಸಾಕಷ್ಟು ರಾಕೆಟ್ ಗಳನ್ನ ಕಂಡುಹಿಡಿದಿದ್ದಾರೆ, ಬೇರೆ ಬೇರೆ ಗ್ರಹಗಳಿಗೆ ಕಳಿಸ್ತಾ ಇದ್ದಾರೆ. ಆದ್ರೆ ರಾಕೆಟ್ ಗಳನ್ನ ಉಡಾವಣೆ ಮಾಡಬೇಕಾದ್ರಪ್ಪ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಆ ರಾಕೆಟ್ ನ ಪ್ರತಿರೂಪವನ್ನು ಹಿಡ್ಕೊಂಡು ತಿರುಪತಿ ತಿಮ್ಮಪ್ಪನ ಬಳಿಗೆ ಹೋಗ್ತಾರೆ ಅವರು. ಈ ನಾವು ರಾಕೆಟ್ ಅನ್ನ ತಯಾರು ಮಾಡಿವಿ, ಇದು ಯಶಸ್ವಿಯಾಗಿ ಉಡಾವಣೆ ಆಗಲಿ, ನಾವು ಅಂದುಕೊಂಡಂತ ಕೆಲಸ ಏನಾಗ್ಲಿ ಯಶಸ್ವಿ ಆಗ್ಲಿ ಅಂತ ಹೇಳ್ಬಿಟ್ಟು ಬಿಡ್ಕೊಂಡ್ ಬರ್ತಾರೆ ಅವರು. ಯಾಕೆ? ನಂಬಿಕೆ. ಅದೊಂದು ನಮ್ಮಲ್ಲಿ ನಂಬಿಕೆ ಇದೆ. ಆ ನಂಬಿಕೆಯನ್ನ ಜನರಲ್ಲಿ ಮೂಡಿಸುವ ಕೆಲಸವನ್ನ ಮಾಡಿದಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿ, ಅಂದ್ರೆ ನಮ್ಮ ಗವಿಮಠ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜನರು ನೋಡ್ರಿ, ಸಾಕಷ್ಟು ಇಲ್ಲಿ ಬಡತನವಿತ್ತು. ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಾವು ಸೇರಿರೋದ್ರಿಂದ ಸಾಕಷ್ಟು ಬಡತನ, ಹಸಿವು, ಶಿಕ್ಷಣದಿಂದ ವಂಚಿತರಾಗಿದ್ವಿ. ಇಂತಹ ಸಂದರ್ಭದಲ್ಲಿ ಈ ನಾಡಿನ ಶ್ರೇಷ್ಠ ಗುರು ಪರಂಪರೆ ಅಂದ್ರೆ ನಮ್ಮ ಗವಿಮಠದ ಮೊದಲನೆಯ ಪೀಠಾಧಿಪತಿಗಳಾದಂತಹ ರುದ್ರಮುನಿ ಸ್ವಾಮಿಗಳಿಂದ ಹಿಡ್ಕೊಂಡು ಇವತ್ತಿನ 18ನೇ ಪೀಠಾಧಿಪತಿಗಳಾದಂತಹ ಅಭಿನವ ಗವಿಸಿದ್ದೇಶ್ವರರು, ಎಲ್ಲ ಮಹಾನ್ ವ್ಯಕ್ತಿಗಳು, ಮಹಾನ್ ಸಂತರು ನಮ್ಮ ಜನರ ಉದ್ಧಾರ, ಅವರ ಶಿಕ್ಷಣ, ಅವರಿಗೆ ಬೇಕಾಗುವ ಶಿಕ್ಷಣವನ್ನು ಕೊಡುವಂತ ಕೆಲಸ, ಅವರಿಗೆ ಅವಶ್ಯಕವಾಗಿ ಬೇಕಾಗಿರುವಂತ ಮಾನಸಿಕ ನೆಮ್ಮದಿ, ಬದುಕಿಗೆ ಬೇಕಾಗುವಂತ ಒಳ್ಳೆಯ ಸಮಾಜ, ಒಳ್ಳೆಯ ಗುರಿಗಳನ್ನ ಹೀಗೆ ಮಾಡ್ತಾ 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 ಸಾಕಷ್ಟು ವ್ಯಕ್ತಿಗಳು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸರ್ ಮತ್ತು ಸ್ವಾಮಿ ಸರ್ ಅವರು ಸಾಕಷ್ಟು ನಮ್ಮ ಮರುಶಾಂತಿವೀರ ಮಹಾಸ್ವಾಮೀಜಿಗಳ ಬಾಲ್ಯ ಜೀವನವನ್ನ ಸರ್ ಸಾಕಷ್ಟು ವಿವರವಾಗಿ ಹೇಳಿದ್ರು. ಅವರ ಮುಂದಿನ ನಮ್ಮ ಮಠಕ್ಕೆ ಬಂದ ಮೇಲೆ ಅವರು ಏನೇನೆಲ್ಲ ಸಾಧನೆ ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ನಾವೆಲ್ಲ ಈ ಭಾಗದಲ್ಲಿ ಸರ್ ಹೇಳಿದಂಗೆ ಅವರು ಭಿಕ್ಷಾಟನೆಗೆ ಹೋದಾಗ ಅವರ ಅಧಿಕಾರವನ್ನು ವಹಿಸಿಕೊಂಡು 1922ರಲ್ಲಿ ನಮ್ಮ ಗವಿಮಠದ ಪೀಠಾಧಿಪತಿಗಳಾದ್ಮೇಲೆ ಈ ಭಾಗದಲ್ಲಿ ಎಲ್ಲಾ ಸ್ವಾಮೀಜಿಗಳು ಏನ್ ಕೇಳ್ತಾರಪ್ಪ ಅಂದ್ರೆ, ದುಡ್ಡು ಕೊಡ್ರಿ, ಅಕ್ಕಿ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ ಕೇಳ್ತಾರ. ಆದ್ರೆ ಇವರು ಮರುಶಾಂತಿವೀರ ಮಹಾಸ್ವಾಮೀಜಿಗಳು ಜೋಳಿಗೆಯಲ್ಲಿ ನಿಮ್ಮ ಮಕ್ಕಳನ್ನ ಹಾಕ್ರಿ ಅಂತ ಕೇಳಿದ್ರು ಅವರು. ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ಈ ಭಾಗದ ಮಕ್ಕಳಲ್ಲಿ ಶಿಕ್ಷಣವೇ ಇದ್ದಿದ್ದಿಲ್ಲ. ನಿಮ್ಮ ಮಕ್ಕಳನ್ನ ನನ್ನ ಮಠಕ್ಕೆ ಕಳಿಸ್ಕೊಡ್ರಿ, ಅವರನ್ನ ಶಿಕ್ಷಣವಂತರನ್ನಾಗಿ ಮಾಡ್ತೀನಿ, ಅವರಿಗೆ ಜ್ಞಾನವಂತರನ್ನಾಗಿ ಮಾಡ್ತೀನಿ. ನೀವು ಕೇವಲ ನಮಗೆ ನೀವು ಕೊಟ್ಟಂತ ಹಣ ನನ್ನ ಹತ್ರ ಇರೋದಿಲ್ಲ, ಆದ್ರೆ ನಿಮ್ಮ ಮಕ್ಕಳನ್ನ ನಾನು ಶಿಕ್ಷಣವಂತರನ್ನಾಗಿ ಮಾಡಿದ್ರೆ ನಿಮ್ಮ ಮನೆ ಬೆಳಕಿನಿಂದ ತುಂಬಿರುತ್ತ, ಅವರೇ ನಿಮಗೆ ಆಸ್ತಿ ಆಗ್ತಾರೆ ಮುಂದೆ ಅಂತ ಹೇಳ್ಬಿಟ್ಟು ಅಂತ ಮಕ್ಕಳನ್ನ ಮನೆಯಿಂದ ಹಳ್ಳಿಗೆ ಅಡ್ಡಾಡಿ ಮಕ್ಕಳನ್ನ ಕರ್ಕೊಂಡ್ಬಂದು ಅವರಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಿದ್ರು, ಆಶ್ರಯವನ್ನು ನೀಡಿದ್ರು. ಮತ್ತೆ ಅಷ್ಟೇ ಅಲ್ಲ, ದಾಸೋಹ, ಅವರಿಗೆ ಏನ್ ಬೇಕು ಎಲ್ಲ ದಾಸೋಹವನ್ನು ನೀಡಿ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಇವತ್ತು ಅನೇಕ ನಾವು ಎಲ್ಲಾದ್ರೂ ಹೊರಗಡೆ ಹೋದಾಗ ನೀವೇನ್ ಮಾಡ್ತೀರಿ ಅಂತ ಯಾರು ಕೇಳಿದ್ರೆ, ನಾನೊಬ್ಬ ಶಿಕ್ಷಕನಾಗಿ ಮಠದ ಶಾಲೆಯಲ್ಲಿ ಇದ್ದೀನಿ ಅಂದಾಗ ನನಗೊಬ್ಬರು ಹೇಳಿದ್ರು, ನೀವು ಮಠದ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ದೀರಾ? ಹೌದು, ನಾವು ಪುಣ್ಯಾರಿ ದೊಡ್ಡ ಉತ್ಸವರು ಇದ್ದಾಗ ನನಗೊಬ್ಬರು ಹಿರಿಯರು ಹೇಳಿದ್ರು ಮಾತು. ನಾವು ಅವರು ನಮ್ಮ ಮನೆಗೆ ಬಂದಾಗ ಭಿಕ್ಷಾಟನೆಗೆ ಬಂದಿದ್ರು, ಬಂದಾಗ ನನ್ನನ್ನು ಕರ್ಕೊಂಡು ಹೋಗಿ ಅವರನ್ನು ನನ್ನ ಇಟ್ಕೊಂಡು ಅವಾಗೆಲ್ಲ ರಬ್ಬೋಳಿಗೆ ಸಲ್ಪಿಸಾರ ನೆನಪಿದೆ ನಮಗೂ ಕೂಡ. ಅದನ್ನು ಕೊಟ್ಟು ಶಿಕ್ಷಣವಂತರನ್ನಾಗಿ ಮಾಡಿ ಇವತ್ತು ನಾನೊಬ್ಬ SSP, ಅವ್ರು ಹೇಳಿದ್ರು, ರಿಟೈರ್ಡ್ ಆಗಿದ್ದಾರೆ ಅವ್ರೀಗ, ಒಳ್ಳೆಯ ಅಧಿಕಾರಿಗಳಾಗಿದ್ದಾರಂತವ್ರು. ಅವಾಗೆಲ್ಲ ಕಲೆಕ್ಟರ್ ಅಂತ ಕರಿತಾ ಇದ್ರು. ಹಂಗೆ ಅಧಿಕಾರಿಯಾಗಿ ರಿಟೈರ್ಡ್ ಆಗಿದ್ದೀನಿ. ಇವತ್ತು ನಾವು ಗವಿಮಠವನ್ನು ಎಷ್ಟು ಸ್ಮರಿಸಿದ್ರು ಸಾಲದು ಅಂತ ಹೇಳ್ತಾರೆ. ನೋಡಿ, ಕಡು ಬಡತನದಲ್ಲಿದ್ದ ಒಂದು ಕುಟುಂಬ ಇವತ್ತು ಅತ್ಯಂತ ಯಶಸ್ವಿ ಕುಟುಂಬ ಆಗಿ ಬೆಳೆದಿದೆ ಅಂತ ಕಾರಣ ಅವತ್ತು ಪೂಜ್ಯರು ಮಾಡಿದಂತ ಇಂಥ ಉದಾಹರಣೆಗಳನ್ನ ಸಾಕಷ್ಟು ನಾವು ಕೊಡಬಹುದು. ಅವ್ರು ಮಾಡಿದಂತ ಕಾರ್ಯ, ಆ ಪರಂಪರೆಯನ್ನ ಈಗಿನ ಎಲ್ಲಾ ಪೀಠಾಧಿಪತಿಗಳು ಮುಂದೆ ಬಂದಂತ ಶಿವಶಾಂತಿವೀರ ಮಹಾಸ್ವಾಮೀಜಿಗಳಾಗಿರ್ಬೋದು, ಹಾಗೆ ಈಗಿರುವಂತಹ ಅಭಿನವ ಶ್ರೀಗಳು ಇರ್ಬೋದು, ಎಲ್ಲರೂ ಈ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದು ಸಾಕಷ್ಟು ರೀತಿಯಲ್ಲಿ, ಅದರಲ್ಲೂ ಕೂಡ ನಾವೆಲ್ಲ ಆ ದೊಡ್ಡ ಆಲದ ಮರದ ಕೆಳಗಿನ
ನೆರಳನ್ನ ನಾವೆಲ್ಲ ಪಡ್ಕೊಳ್ತಾ ಇದ್ವಿ, ಫಲವನ್ನ ಪಡಿತಾ ಇದ್ವಿ ನಾವು. ಇದು ಒಂದು ದೊಡ್ಡ ಆಲದ ಮರ ಈ ಶಿಕ್ಷಣ ಸಂಸ್ಥೆ ಅನ್ನೋದು. ಅದರ ಪ್ರತಿಫಲವಾಗಿ ನಾವೆಲ್ಲ ಇವತ್ತು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ. ನೀವು ವಿದ್ಯಾರ್ಥಿಗಳು ಇಲ್ಲಿಯ ಪ್ರತಿಫಲವನ್ನ ಪಡ್ಕೊಂಡು ಆ ಫಲವನ್ನ ಊಟ ಮಾಡಿ ಚೆನ್ನಾಗಿ ನೀವು ಕೂಡ ನಿಮ್ಮ ಮನೆ, ನಿಮ್ಮ ಊರು, ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ, ನಿಮ್ಮ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಬೆಳೆಯಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಶ್ರೀ ಮನುಷ್ಯಾಂತವೀರ ಮಹಾಸ್ವಾಮಿಗಳ ಈ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಶಿಕ್ಷಕರಿಗೂ, ಮುಖ್ಯ ಅತಿಥಿಗಳಿಗೂ ಮತ್ತು ನಮ್ಮ ಶಾಲೆಯ ಶಿಕ್ಷಕ ಬಳಗಕ್ಕೂ, ವಿದ್ಯಾರ್ಥಿಗಳಿಗೂ ಹಾಗೂ ಕಚೇರಿ ಸಿಬ್ಬಂದಿಗಳಿಗೂ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ.